ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಂಬಿಗಸ್ತನು ಪ್ರೇಮಪೂರ್ಣನಾದ ಯೇಸು ಕ್ರಿಸ್ತನು ತನ್ನನ್ನು ನಂಬಿದವರನ್ನು ಎಂದಿಗೂ ಕೈಬಿಡದೆ ಕಾಯುವನು. ಅಲ್ಪಕಾಲವಿರುವ ಈ ಉಪದ್ರವ ಅಂತ್ಯದಲ್ಲಿ ಅತ್ಯಂತ ಒಳ್ಳೆಯ ಪ್ರತಿಫಲವನ್ನು ಉಂಟು ಮಾಡುವುದು. ಕಷ್ಟಕಾಲದಲ್ಲಿ ನನಗೆ ಮೊರೆಯಿಡು, ನಿನ್ನನ್ನು ಬಿಡಿಸುವೆನು ಎಂದು ಹೇಳುವ ಕರ್ತನು, ನೀನು ಮೊರೆಯಿಡುವಾಗ ಕರ್ತನು ನಿನ್ನ ಭಾರ ಸಂಕಷ್ಟಗಳನ್ನು ಹಗುರ ಮಾಡುವನು, ಅವುಗಳಿಂದ ಹೊರತರುವನು. 56ನೇ ಕೀರ್ತನೆ 8ನೇ ವಾಕ್ಯ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ಪ್ರಿಯ ದೇವ ಮಗುವೆ, ನಿನ್ನ ಕಣ್ಣೀರನ್ನು ಆತನು ತನ್ನ ಬುದ್ದಲಿಯಲ್ಲಿ ಶೇಖರಿಸಿಟ್ಟುಕೊಂಡಿದ್ದಾನೆ. ಮತ್ತು ನೀನು ಯಾವ ವಿಷಯದಲ್ಲಿ ಸಂಕಟ ಪಡುತ್ತಿರುವಿ, ಯಾವ ವಿಷಯದಲ್ಲಿ ನಿಂದೆಗೊಳಪಟ್ಟಿದ್ದೀಯಾ, ಪ್ರತಿಯೊಂದು ಘಟನೆಗಳನ್ನು ಆ ಕಣ್ಣೀರಿನಲ್ಲಿ ಆತನು ಕಾಣುವನು. ನೀತಿಯ ನಿಮಿತ್ತವಾಗಿರುವ ನಿನ್ನ ಕಣ್ಣೀರು ವ್ಯರ್ಥವಾಗದು, ಕರ್ತನು ನೋಡಿಕೊಳ್ಳುವನು. ಧೈರ್ಯವಾಗಿರು, ಆತನ 2ನೆಯ ಪ್ರತ್ಯಕ್ಷತೆಯಲ್ಲಿ ಅಧಿಕವಾದ ಪ್ರತಿಫಲ ಕಾಣುವಿ, ಅದು ನಿರಂತರವಾದದ್ದು. ಆ ಪ್ರತಿಫಲವು ನಿನಗೆ ಗೌರವವನ್ನು, ಪ್ರಭಾವವನ್ನು ದೊರಕಿಸುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.